ಹಾಯ್, ವೆಲ್ಕಮ್ ಟು ಮೈ ಹೇಜಲ್ ಲಾಗ್ಸ್. ಇವತ್ತು ನಾನು ಎಗ್ ಮತ್ತು ಮಿಲ್ಕ್ ಹಾಕಿ ಪುಡ್ಡಿಂಗ್ ಮಾಡೋದನ್ನು ತೋರಿಸ್ತೀನಿ. ಇವಾಗ ಬಾಂಡೆ ಇಟ್ಕೊಂಡಿದ್ದೀನಿ, ಅದಕ್ಕೆ 4 ಸ್ಪೂನ್ ಶುಗರ್ ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಇವಾಗ ನಾನು ಶುಗರ್ ಕ್ಯಾರಮಲ್ ಮಾಡ್ತಾಯಿದ್ದೀನಿ. ಇದು ಭಾಳ ಚೆನ್ನಾಗಿರುತ್ತೆ ನೋಡಿ, ಸ್ವೀಟು ಕ್ವಿಕ್ಕಾಗಿ ಮಾಡ್ಕೋಬೋದು. 4 ಸ್ಪೂನ್ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಭಾಳ ಚೆನ್ನಾಗಿರುತ್ತೆ. ನಿಮಗೆ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಎಗ್ ಮತ್ತು ಮಿಲ್ಕ್ ಮನೇಲಿ ಇದ್ದೇ ಇರುತ್ತೆ ಅಲ್ವಾ, ನೀವು ಮಾಡ್ಕೋಬೋದು. ಇದು ನೋಡಿ, ಗ್ಯಾಸ್ ಆನ್ ಮಾಡಿದ್ದೀನಿ. ಕಂಟಿನ್ಯೂ ಆಗಿ ಈಗ ತಿರುಗಿಸ್ತಾ ಇರಬೇಕು. ಅದನ್ನು ಕಲರ್ ಚೇಂಜ್ ಆಗೋವರೆಗೆ ತಿರುಗಿಸ್ತಾ ಇರಬೇಕು. ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ನೀರೆಲ್ಲ ಹೋಗಿ ಪೌಡ್ರ್ ಥರ ಆಗುತ್ತೆ. ಆವಾಗ ಏನು ಮಾಡಬೇಕಂದ್ರೆ, ಅದು ಪೌಡ್ರ್ ಆಗೋಕ್ಕೆ ಮುಂಚೆನೇ ಇನ್ನೂ ಸ್ವಲ್ಪ 1 ಸ್ಪೂನ್ ನೀರು ಹಾಕ್ಕೊಂಡು ಮತ್ತೆ ಹಾಗೆ ತಿರುಗಿಸ್ತಾ ಇರಬೇಕು ಕಂಟಿನ್ಯೂ ಆಗಿ ಕೈ. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾ ಬಂತು. ಅದು ಒಂದು 10 ಮಿನಿಟ್ಸ್ ಆಗುತ್ತೆ ಅದಾಗೋದಕ್ಕೆ. ನೋಡಿ, ಇವಾಗ ಡಾರ್ಕ್ ಬ್ರೌನ್ ಥರ ಆಯಿತು. ಇದನ್ನು ಒಂದು ಕೇಕ್ ಪ್ಯಾನ್ನಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಬೇರೆ ಅದರಲ್ಲೂ ಹಾಕ್ಕೋಬೋದು, ಸ್ಟೀಲು ಬಾಣಲೆ, ಟಿಫಿನಲ್ಲಿ ಆ ಥರ ಹಾಕ್ಕೋಬೋದು. ಅದರಲ್ಲೇ ನಾನು ಮೊಟ್ಟೆ ಹಾಕ್ತಾಯಿದ್ದೀನಿ. 4 ಮೊಟ್ಟೆ ಬೇಕು ಇದಕ್ಕೆ. ಇದು ಪ್ರೋಟೀನ್ ಇರುತ್ತೆ ಎಗ್ ಮತ್ತು ಮಿಲ್ಕ್. ನಿಮ್ಗೆ ಏನಾದರೂ ಸ್ವೀಟು, ಐಸ್ ಕ್ರೀಮ್ ಹಂಗೆ ತಿನ್ಬೇಕು ಅನ್ನಿಸಿದ್ರೆ ಚೆನ್ನಾಗಿರುತ್ತೆ. ಅದು ಫ್ರಿಜ್ನಲ್ಲಿ ಇಟ್ಟು ತಿನ್ನೋದು, ತಣ್ಣಗಾಗಿರುತ್ತೆ. ನೋಡಿ, ಇವಾಗ 4 ಮೊಟ್ಟೆ ಹಾಕಿದ್ದೀನಿ. ಮಾಡಿದ್ಮೇಲೆ ಹೆಂಗಿತ್ತು ಅಂತ ಮೆಸೇಜ್ ಮಾಡಿ ನನಗೆ. ಗ್ಯಾಸ್ ಏನೂ ಆನ್ ಮಾಡಿಲ್ಲ, ಆಫೇ ಇದೆ ಅದು. ಹೀಗೆ ಬೀಟ್ರ್ ತೊಗೊಂಡು ಚೆನ್ನಾಗಿ ತಿರುಗಿಸಿ ಅದನ್ನು. ಮತ್ತು ಇದರಲ್ಲಿ 2 ಸ್ಪೂನ್ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಸ್ಮೂತಾಗಿ ಬಂದರೆ ಅದು ನಮಗೆ ಚೆನ್ನಾಗಿ ಬರುತ್ತೆ. ಇನ್ನು ನೋಡಿ, ಇವಾಗ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ 4 to 5 ಡ್ರಾಪ್ಸು ಹಾಕಿ ಚೆನ್ನಾಗಿ ತಿರುಗಿಸಿ ಇದನ್ನು. ಓನ್ಲಿ 4 ಇಂಗ್ರೀಡಿಯೆಂಟ್ಸ್ ರೀ ಇದಕ್ಕೆ, ಹೆಚ್ಚಿಗೆ ಏನು ಬೇಕಿಲ್ಲ. ಮಿಲ್ಕ್, ಶುಗರ್, ಎಗ್, ವೆನಿಲಾ ಎಸೆನ್ಸ್ ಹಾಕಿದರೆ ಸಾಕು. ನೋಡಿ, ಇದಕ್ಕೆ ನಾನು ನಂದಿನಿ ಹಾಲು ತೊಗೊಂಡಿದ್ದೀನಿ. ನೀವು ಇಷ್ಟ ಯಾವುದಾದ್ರೂ ತೊಗೋಬೋದು. 1/2 ಲೀಟ್ರ್ ಹಾಲು ಬೇಕು ಇದಕ್ಕೆ. ನೋಡಿ, ಹಾಲು ಇದರಲ್ಲಿ ಹಾಕಿ ತಿರುಗಿಸ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಿ. ಮೊಟ್ಟೆ, ಹಾಲು, ಶುಗರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ನಾವು ಕೇಕ್ ಟ್ರೇ ಇದೆಯಲ್ಲ ಅದರಲ್ಲಿ ಹಾಕ್ಕೊಳ್ಬೇಕ್ರಿ. ಇದರಲ್ಲಿ ಹಾಕ್ಕೊಂಡು ಮತ್ತೆ ಅದನ್ನು ಡಬಲ್ ಬಾಯ್ಲ್ ಇಡಬೇಕ್ರಿ. ನೋಡಿ, ಇವಾಗ ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ. ಕಡಾಯಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಇದು ಸ್ಟ್ಯಾಂಡ್ ಇರುತ್ತಲ್ಲ, ಈ ಥರ ಅದನ್ನು ಇಟ್ಕೊಳ್ಳಿ. ನೀರು ಸ್ವಲ್ಪ ಬಿಸಿ ಆಗಕ್ಕೆ ಬಿಡಿ. ಲೈಟಾಗಿ ಬಿಸಿ ಆದಮೇಲೆ ಇದನ್ನು ಅದರಲ್ಲಿ ಇಟ್ಟು ಲಿಡ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ನೀರು ಹಾಕಬೇಕಂತ. ಸ್ವಲ್ಪ ನೀರು ಬಿಸಿ ಆದಮೇಲೆ ಇದನ್ನು ಮೆಲ್ಲಗಾಗಿ ಇಡಿ. ಅದನ್ನು ಲಿಕ್ವಿಡ್ ಇದೆಯಲ್ಲ ನೋಡ್ಕೊಂಡು ಇಡಿ. ಆಮೇಲೆ ಲಿಡ್ ಹಾಕಿ ಒಂದು 1/2 hour ಬಿಡಿ. ಒಂದು ಸಲ ಚೆಕ್ ಮಾಡಿ, ಅದಿನ್ನೂ ಏನಾದರೂ ಸ್ಪೂನ್ ತೊಗೊಂಡು ಒಳಗಡೆ ಇಟ್ಟು ನೋಡಿ. ಅದೇನಾದ್ರು ಅಂಟ್ಕೊಂಡ್ರೆ ಇನ್ನೂ ಒಂದು 10 ನಿಮಿಷ ಬಿಡಿ. ನೋಡಿ, ಇವಾಗ ರೆಡಿ ಆಯಿತು. 1/2 hour ಆಯಿತು. ಅದನ್ನು ಫ್ರಿಜ್ನಲ್ಲಿ 1 hour ಇಡಬೇಕು. 1 hour ಇಟ್ಮೇಲೆ ಸೆಟ್ ಆಗುತ್ತೆ. ನಾನು ಸ್ವಲ್ಪ 40 ಮಿನಿಟ್ಸಲ್ಲೇ ತೆಗೆದೆ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಸೆಟ್ ಆಗಿಲ್ಲ ಅದು. ಇಲ್ಲಾಂದರೆ ಇನ್ನೂ ಭಾಳ ಚೆನ್ನಾಗಾಗುತ್ತೆ ಅದು ಸೆಟ್ ಆದಮೇಲೆ. ನನಗೆ ತಿನ್ನಬೇಕು ಅನ್ನಿಸ್ತಾ ಇತ್ತು ಸ್ವೀಟ್ ಸ್ವಲ್ಪ, ಅದಕ್ಕೆ ಜಲ್ದಿನೇ ತೆಗೆದೆ. ನೋಡು,
ನೋಡಿ, ಆದರೂ ಏನು ಪ್ರಾಬ್ಲಮ್ ಇಲ್ಲ, ಸೆಟ್ ಆಯಿತು ಅದು. 1 to 2 ಅವರ್ ಇಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಆಯಿತು ಅದು. ಇವಾಗ ಇದನ್ನು ಕಟ್ ಮಾಡಿ ಸರ್ವ್ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಾನು ಹೇಳಿದ್ದು ಸ್ವೀಟ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿರಿ. ಓಕೆನಾ? ನೋಡಿ ಇದು ಈಸಿಯಾಗಿ ಕಟ್ಟಾಗುತ್ತೆ ಇದು ಈ ಥರ. ತಣ್ಣಗಾಗಿರುವಾಗ ಸರ್ವ್ ಮಾಡ್ಕೊಳ್ಳಿ. ಇದು ಫ್ರಿಜ್ನಲ್ಲಿಟ್ಟು 2 to 3 ಡೇಸ್ ಇಟ್ಕೊಂಡು ತಿನ್ಬೋದು ಇದನ್ನು. ಈ ಥರ ಇರುತ್ತೆ ನೋಡಿ ಇದು. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.